ಮಿಸ್ಟರ್ ಫೇಕ್ ಅವರು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ, ಫೇಕ್ ಇನ್ಫಾರ್ಮೇಶನ್. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ಅದೇನಪ್ಪ ಅಂತ ಅಂದ್ರೆ, ಅಷ್ಟೊಂದು ಗಾಡಿಗಳು ಇರೋದಾದ್ರೆ ಎಲ್ಲಿದ್ದಾವೆ ರೋಡಲ್ಲಿ, ಅದು ಯಾವ ಆಧಾರದ ಮೇಲೆ ಹೇಳ್ತಾರೆ? ಅದಕ್ಕೊಂದು ಅವ್ರ RTO ಇಂದ ಏನೋ ಇನ್ಫಾರ್ಮೇಶನ್ ತಂದಿದಾರಂತೆ. ಹಂಗಾಗಿ ಅವರು ಅದನ್ನೇ ಹಿಡ್ಕೊಂಡು ಎಳ್ದಾಡ್ತವ್ರೆ. ಅವ್ರ ಹಿಂಗೆ ಇವ್ರ ಹಿಂಗೆ ಆಫ್ಟ್ರಲ್ಲು ಅದು ಇದು ಅಂತ ಅಂದ್ಬಿಟ್ಟು. ಸೊ ನಾರ್ಮಲ್ ಆಗಿ ಒಂದು ಕಾಮನ್ ಸೆನ್ಸ್ ಇದ್ರೆ ಸಾಕಾಗುತ್ತೆ, ಸರಿನಾ? ಸೊ ಕಾಮನ್ ಸೆನ್ಸ್ ಯಾವ ತರ ಅಂತ ಅಂದ್ರೆ, 20 ಲಕ್ಷ ಹೆಂಗೆ ಸಾಧ್ಯ ಬೆಂಗಳೂರು ಸಿಟಿನಲ್ಲಿ? 20 ಲಕ್ಷ ಗಾಡಿ ಅಂತ ಅಂದ್ರೆ ಅವ್ರು ತಗೊಂಡಿರೋರೆಲ್ಲ ದಡ್ರ, ಅವ್ರ ಜೀವನ ಮಾಡೋದ್ ಬೇಡವಾ? ಮತ್ತೆ ಪರ್ಮಿಟ್ ಇಲ್ಲ ಅಂತ, ವಿತೌಟ್ ಪರ್ಮಿಟ್ 15-20 ಲಕ್ಷ ಗಾಡಿಗೆ ಪರ್ಮಿಟ್ ಇಲ್ಲ. ಅಲ್ಲ 3 ಲಕ್ಷ 4 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಇದರಲ್ಲಿ ಬಡ್ಡಿನಲ್ಲಿ ತಗೊಂಡ್ರೆ, ಇವಾಗ ಲೋನಲ್ಲಿ ತಗೊಂಡ್ರೆ ಗಾಡಿನ ಮಿನಿಮಮ್ ಅಂದ್ರೆ 5 ಲಕ್ಷ ಆಗುತ್ತೆ. ಸರಿ, ಹಂಗಿರ್ಬೇಕಾದ್ರೆ ಯಾವನಾದ್ರೂ ದಡ್ರೇನ್ರಿ 20 ಲಕ್ಷ ಗಾಡಿಗಳಿಗೆ ವಿತೌಟ್ ಪರ್ಮಿಟ್ ಇಲ್ದೇನೆ RTOದವರು ಹಿಡಿದ್ರೆ 5,000 ರೂಪಾಯಿ ಫೈನ್ ಅಂತ ಹಾಕ್ತಾರೆ. ಇವ್ರು ಬಂದ್ಬಿಟ್ಟು ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂತ ಅಂದ್ರೆ, ಓ ತರ ಫುಲ್ಲು ಗಾಡಿಗಳು ಪರ್ಮಿಟ್ ಇಲ್ಲ, ಹಂಗೆ ಓಡಿಸ್ತಾವ್ರೆ, 20 ಲಕ್ಷ ಇದೆ 15 ಲಕ್ಷ ಇದೆ ಅಂತ ಅಂದ್ಬಿಟ್ಟು. ಸೊ ಈ ತರ ಇರಕ್ಕೆ ಚಾನ್ಸ್ ಇದೆಯಾ? ಒಂದು ಕಾಮನ್ ಸೆನ್ಸ್ ಆಗಿ ಯೂಸ್ ಮಾಡುತ್ತು ಅಂತಂದ್ರೆ ಎಂತವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಇವಾಗ ಬೆಂಗಳೂರಲ್ಲಿ ಆವರೇಜ್ ಆಗಿ 1,60,67,000 ಪರ್ಮಿಟ್ ಇದಾವೆ ಗಾಡಿಗಳಿಗೆ ಅಂತ ಅವರೇ ಹೇಳಿದ್ದಾರೆ. ಆ ಲೆಕ್ಕದಲ್ಲಿ ಹೋದ್ರೆ ಒಂದು ಅಂದಾಜಾಗಿ ನೀವೇ ಯೋಚನೆ ಮಾಡಿ, ಮಿನಿಮಮ್ ಅಂತ ಅಂದ್ರೂ ಒಂದು ನನ್ನ ಲೆಕ್ಕದಲ್ಲಿ ಪರ್ಮಿಟ್ ವಿತೌಟ್ ಪರ್ಮಿಟ್ ಇಲ್ಲದೆ ಗಾಡಿ ಓಡ್ತಿರೋದ್ರ 3,000 ಮ್ಯಾಕ್ಸಿಮಮ್ ಅಂದ್ರೆ 3,000, ಇನ್ನ ಬೇಕಾದ್ರೆ 2,000 ಹಾಕೊಳ್ಳಿ, 5,000 ಗಾಡಿ ಇರ್ಬೋದೇನೋ. 5,000 ಇರೋದು ಡೌಟ್ ಏನೇ, ಒಂದ್ 3,000 ಗಾಡಿ ಮೇಲೆ ಇರಕ್ ಚಾನ್ಸ್ ಇಲ್ಲ ಅನ್ನೋದು ನನ್ನ ಲೆಕ್ಕಾಚಾರ. ಸರಿನಾ? ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 5,000 ಅಂತಾನೆ ಬರುತ್ತೆ ವಿತೌಟ್ ಪರ್ಮಿಟ್ ಓಡ್ತಿರುವಂತ ಗಾಡಿಗಳು. ಅದು ಬಂದ್ಬಿಟ್ಟು ಕೆಲವೊಂದು ಕಿಡಿಗೇಡಿ ಈ ಡೀಲರ್ಗಳು ಏನ್ ಮಾಡಿದ್ದಾರೆ, ಪರ್ಮಿಟ್ ನ ತಕ್ಕೊಟ್ಟಿಲ್ಲ, ಸರಿಯಾಗಿ ಅವ್ರ ಬೇಕಿರುವಂತ ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ಮಾಡ್ಕೊಟ್ಟಿಲ್ಲ. ಆ ರೀಸನ್ ಇಂದ 18 ಲಕ್ಷ ಹೆಂಗೆ ಸ್ವಾಮಿ, ಹೆಂಗ್ ಲೆಕ್ಕ ಮಾಡ್ತೀರಾ? ಅದ್ರದ್ದು ಲೆಕ್ಕ ಆದ್ರೂ ಹೇಳ್ಬೇಕು. ಅವ್ರು ನೋಡಿದ್ರೆ ಅದ್ ಯಾವ್ದೋ ಒಂದು ಪೇಪರ್ ಹಿಡ್ಕೊಂಡು ಈ ತರ ಇದೆ, ಇಷ್ಟೇ ಇದೆ ಗಾಡಿಗಳು, 20 ಲಕ್ಷ ಇದಾವೆ, ಪರ್ಮಿಟ್ ಇರೋದು 1,67,000 ಗಾಡಿಗಳು ಮಾತ್ರನೇ ಓಡ್ಬೇಕು ಅಂತ. ಇದು ಬೆಂಗಳೂರ್ರಿ, ಇಲ್ಲಿ 4 ಕಾಸು ದುಡಿಬೇಕು ಅಂತ ಬಂದಿರೋಂತ ಗಾಡಿಗಳು, ಆಯ್ತಾ? ಈ ಎಲ್ಲರಿಗೂ ಭಯ ಇರುತ್ತೆ, ಅಷ್ಟು 3 ಲಕ್ಷ ಗಾಡಿ ಮೇಲೆ ಬಂಡವಾಳ ಹಾಕ್ಬಿಟ್ಟು ಇವರು 4,000 5,000 ಕೊಟ್ಟು ಪರ್ಮಿಟ್ ಮಾಡ್ಸಕ್ ಹಿಂದೆ ಮುಂದೆ ನೋಡ್ತಾರ. ವಿತೌಟ್ DL, ಯಾರೇ ವಿತೌಟ್ DL ಇದ್ರೇನೆ ರಿಜಿಸ್ಟ್ರೇಷನ್ ಆಗೋದು, ಇಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಕ್ ಆಗಲ್ಲ. ನನಗೇನೆ ಒಂದಿನಕ್ಕೆ ಒಂದು 20 ಜನ 30 ಜನ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಬ್ರದರ್ ಈ ತರ ಪರ್ಮಿಟ್ ಇದೆ, ಪರ್ಮಿಟ್ ಹೆಂಗ್ ಮಾಡಿಸ್ಕೊಳೋದು, ಇಷ್ಟು ದಿನದಿಂದ ಕೊಟ್ಟಿಲ್ಲ. ಅದಕ್ಕೆ ಬೇಕಿರುವಂತಹ ಮಾಹಿತಿ ಕೂಡ ನಾನು ಕೂಡ ಕೊಡ್ತಾನೆ ಇರ್ತೀನಿ. ಮೇನ್ ಆಗಿ ಏನಪ್ಪಾ ಅಂತಂದ್ರೆ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇವರು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಮೋಸ್ಟ್ಲಿ ತಗೊಂಡಿದ್ದು 2010 2025 ಎಷ್ಟು ಗಾಡಿಗಳು ರಿಜಿಸ್ಟ್ರೇಷನ್ ಆಗಿದೆ ಅಂತ ಮೋಸ್ಟ್ಲಿ ಕೇಳಿರ್ಬಹುದು. ಆ ರೀಸನ್ ಇಂದ ಅವ್ರಿಗೆ ಒಂದು ಹೇಳಿರ್ತಾರೆ, ಇಷ್ಟು ಗಾಡಿಗೆ ಪರ್ಮಿಟ್ ಇದೆ, ಇಷ್ಟು ಗಾಡಿಗಳು ರಿಜಿಸ್ಟ್ರೇಷನ್ ಆಗಿದೆ, ಇಷ್ಟು ಗಾಡಿಗಳು ಪರ್ಮಿಟ್ ನ ಸರೆಂಡರ್ ಆಗಿದೆ ಅಂತ ಮೋಸ್ಟ್ಲಿ ಏನ್ ಆತರ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು RTOದವ್ರು ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಹೇಳ್ಬೇಕು ಅಂತಂದ್ರೆ, ಇವಾಗ ಬೆಂಗಳೂರಲ್ಲಿ ಪ್ರತಿ 2 ವರ್ಷ 3 ವರ್ಷಕ್ಕೆ ಗಾಡಿಗಳು ಚೇಂಜ್ ಆಗ್ತಾನೆ ಇರ್ತಾರೆ, ಚೇಂಜ್ ಮಾಡ್ತಾರೆ. ಯಾರು ಅದೇ ಗಾಡಿನ ಇಟ್ಕೊಂಡೇ ಓಡಾಡಲ್ಲ. ಇವಾಗ ನೀವು ಬೆಂಗಳೂರು ಮುಂಚೆ ಎಲ್ಲ ಬಂದ್ಬಿಟ್ಟು 2020 ಸಿಂಗಲ್ ಡೂಮ್ ಗಾಡಿಗಳು ತುಂಬಾ ಓಡ್ತಿದ್ವಿ. ಇವಾಗ ಎಷ್ಟೋ ಕಣ್ಮರೆ ಆಗ್ಬಿಟ್ಟವೆ, ಎಷ್ಟೋ ಕಮ್ಮಿ ಆಗ್ಬಿಟ್ಟಿದೆ ಈಗ. ಸೊ ಆ ರೀಸನ್ ಇಂದ ಗಾಡಿಗಳು ಶಿಫ್ಟ್ ಆಯ್ತಾ ಇರುತ್ತೆ, ಚೇಂಜ್ ಆಯ್ತಾನೆ ಇರುತ್ತೆ. ಇವಾಗ ಮುಂಚೆ LPG ಗಾಡಿಗಳು ಬಂತು, LPG ಇಂದ ಇವಾಗ CNG ಗಾಡಿಗೆಲ್ಲ ಸ್ವಿಚ್ ಮಾಡ್ಕೊಂತ ಇದಾರೆ. ಇನ್ ಬರುವಂತ 4-5 ವರ್ಷದಲ್ಲಿ CNG ಇಂದ ಇನ್ನು LPG ಕಡೆ, ಸಾರಿ ಎಲೆಕ್ಟ್ರಿಕಲ್ ಗಾಡಿ ಕಡೆಗೆ ಹೋಗ್ಬೋದು. ಸರಿನಾ? ಈ ತರ ಇರ್ಬೇಕಾದ್ರೆ, ಯಾಕಂದ್ರೆ ಲಾಭ ಯಾವ್ದಿದೆ ಅದನ್ನೇ ನೋಡ್ತಾರೆ. 2 ವರ್ಷ 3 ವರ್ಷ ಗಾಡಿಗಳು ಬಂದ್ಬಿಟ್ಟು ಅಧ್ವಾನ ಆಗೋಯ್ತವೆ, ಬರೀ ರಿಪೇರಿಗಳು ಬರಕ್ ಸ್ಟಾರ್ಟ್ ಆಯ್ತವೆ. ಅವಾಗ ಏನ್ ಮಾಡ್ತಾರೆ, ಆಟೋಮೆಟಿಕ್ಲಿ ಗಾಡಿಗಳು ಚೇಂಜ್ ಆಗ್ತಾನೆ ಇರ್ತವೆ. ಏನಪ್ಪಾ ಅಂತಂದ್ರೆ, ಮೇನ್ ಆಗಿ ಈ ಹಳೆ ಗಾಡಿಗಳು ಬಂದ್ಬಿಟ್ಟು ಪರ್ಮಿಟ್ ಆಗಿರ್ಲಿ, ಹಾಗೆ ಅದರದ್ದು ಕೆಲವೊಂದು ಓನರ್ ಎಲ್ಲ ತೀರ್ಕೊಬಿಟ್ಟಿರ್ತಾರೆ, ಆ ಗಾಡಿಗಳು ಪರ್ಮಿಟ್ ಆಗಿ ರಿನ್ಯೂವಲ್ ಆಗಿರಲ್ಲ. ಇಂಥ ಪರ್ಮಿಟ್ ಗಳೆಲ್ಲ ಬಂದ್ಬಿಟ್ಟು ಏನ್ ಮಾಡ್ತಾರೆ, RTOದಲ್ಲಿ ಪೆಂಡಿಂಗ್ ಉಳ್ಕೊಂಡಿರುತ್ತೆ.
ಸೊ ಒಂದ್ ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ನನ್ ಆವ್ರೇಜ್ ಆಗಿ ಒಂದ್ 20,000 25,000 ಗಾಡಿಗಳು ಬೆಂಗಳೂರಲ್ಲಿ ಸೇಲ್ ಆಗ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 30,000 ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ಬೋದು. ಆದಷ್ಟು ಲೇಟೆಸ್ಟ್ ಗಾಡಿಗಳನ್ನ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಯಾರು ಕೂಡ ವಿತೌಟ್ ಪರ್ಮಿಟ್ ವಿತೌಟ್ ಡಾಕ್ಯುಮೆಂಟ್ ಓಡಿಸೋದು ಅಂತಂದ್ರೆ ಅವ್ರ ಕಾಲ್ ಮೇಲೆ ಅವರೇ ಕಲ್ಲು ಹಾಕೊಂಡಂಗೆ. ಅದು ಆತರ ಯಾರು ಮಾಡೋದಿಲ್ಲ. ಇವ್ರು ಹೇಳ್ತಾರೆ ಸುಮ್ಮನೆ ಬಂದ್ಬಿಟ್ಟು ಏನೋ ಒಂದು ಪೇಪರ್ ಇಟ್ಕೊಂಡು ಸುಮ್ನೆ ಬ್ಯಾಡ್ದಿದ್ದೆಲ್ಲಾನು ಮಾತಾಡ್ಕೊಂಡು ಆಫ್ಟ್ರಲ್ಲು ಅವು ಇವು ಬೇರೆ ಜಿಲ್ಲೆಗಳು ಕೂಡ ಕರ್ನಾಟಕದಲ್ಲಿ ತಾನೇ ಇರೋದು. ಏನ್ ಮಾಡೋದು ಇವ್ರದೆಲ್ಲ ಏನ್ ಹೇಳೋದು ಹೇಳಿ, ಬೈಯಂಗೂ ಇಲ್ಲ, ಅತ್ತಾಗೆ ಮಾಡಕ್ ಆಗಲ್ಲ. ಬೈಯೋರು ಬೈದಿದ್ದಾರೆ, ಸೊ ನಾನ್ ಬೈಯಕ್ಕೇನು ಹೋಗೋದಿಲ್ಲ. ಅದ್ರ ಜೊತೆಗೆ ಇವಾಗ ತುಂಬಾ ಗಾಡಿಗಳು ಮತ್ತೆ ವಿಷಯಕ್ಕೆ ಬರ್ಬೇಕು ಅಂತ ಅಂದ್ರೆ ಅವ್ರು ಹೇಳ್ದಂಗೆನೆ ಒಂದ್ 20 ಲಕ್ಷ ಗಾಡಿ ಅಂತಂದ್ರೆ ಒಂದು 10 ವರ್ಷ ಇಂದಾನು ಗಾಡಿಗಳು ಇವಾಗ ಬೆಂಗಳೂರಿಂದ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿದೆ ಅಂತಂದ್ರೆ ಗಾಡಿಗಳು ಬಂದ್ಬಿಟ್ಟು ಆವರೇಜ್ ಆಗಿ ಒಂದು ನೀವೇ ಲೆಕ್ಕ ಮಾಡ್ಕೊಳ್ಳಿ, ಆ ಗಾಡಿಗಳ ಪರ್ಮಿಟ್ ನ ಸರೆಂಡರ್ ಮಾಡಿ. ಇವಾಗ ಎಕ್ಸಾಂಪಲ್ ನೀವು ಮೈಸೂರಲ್ಲೂ ನೋಡ್ಬೋದು, ಮಂಡ್ಯದಲ್ಲೂ ನೋಡ್ಬೋದು, ಈ ಬೆಂಗಳೂರಿಂದ LPG ಗಾಡಿಗಳನ್ನ ಎತ್ಕೊಂಡೋಗಿ ಅಲ್ಲಿ ಓಡಿಸ್ತಾ ಇದಾರೆ. ಈ ಕಡೆ ತುಮಕೂರು ಕಡೆನೂ ನೋಡ್ಬೋದು. ಅವೆಲ್ಲ ಗಾಡಿಗಳು ಇಲ್ಲಿಂದ CC ಎತ್ಕೊಂಡಿದ್ದಾರೆ. ಬಟ್ ಆ ಗಾಡಿಗಳು ಎಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು ಅಂತ ನೀವು RT ಹಾಕ್ತಿದ್ರೆ ಅದ್ ಬಂದ್ಬಿಟ್ಟು ನಿಮ್ಗೆ ತೋರ್ಸೋದು ಬೆಂಗಳೂರಲ್ಲೇನೆ. ಆದ್ರೆ ಆ ಗಾಡಿಗಳು ಇವಾಗ CC ಎತ್ಕೊಂಡು ಇವಾಗ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಓಡ್ತಿದಾವೆ. ಆತರ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಸುಮ್ಮನೆ ಏನೋ ಒಂದು ಮಾತಾಡ್ಕೊಂಡು 20 ಲಕ್ಷ ಇದೆ, 18 ಲಕ್ಷ ಇದೆ, ಏನು ಒಂದು ಲೆಕ್ಕನೇ ಇಲ್ವಾ ಆಟ ಹೇಳ್ತಾ ಇರೋದು ಲೆಕ್ಕದಲ್ಲಿ ನೋಡಿದ್ರೆ. ಅಮ್ಮಮ್ಮ ಅಂತಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಬೆಂಗಳೂರಲ್ಲಿ ನಾನ್ ನೋಡ್ದಂಗೆ ಒಂದ್ 3,000 ಗಾಡಿಗಳು ಮಾತ್ರ ಪರ್ಮಿಟ್ ಇರೋದಿಲ್ಲ. ಸುಮ್ನೆ ಏನೋ ಬಡ್ಕೋಬೇಕು, ಆ ರೀಸನ್ ಇಂದ ಇವ್ರೊಂದ್ ಬಡ್ಕೊಂತ ಇದಾರೆ. ಮತ್ತೆ ಅವ್ರು ಹೇಳ್ತಿದ್ರು ತನಿಖೆ ಆಗ್ಲಿ ಗುರುವೇ, ತನಿಖೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು, ಯೂನಿಫಾರ್ಮ್ ಹಾಕ್ಬೇಕು. ಎಸ್, ಯೂನಿಫಾರ್ಮ್ ಹಾಕೋಣ. ಅದೇ ತರ ಎಲ್ಲಾನು ಪರ್ಫೆಕ್ಟ್ ಆಗಿದೆಯಾ ಹೇಳಿ? ಎಲ್ಲಾನು ಪರ್ಫೆಕ್ಟ್ ಆಗೇ ಇದೆಯಾ? ಇವಾಗ ಮುಂದೆ ನೀವು ನೋಡ್ಬೋದು, ಇಲ್ಲಿ ಬ್ರಿಡ್ಜ್ ಮಾಡ್ತಿದಾರಪ್ಪ, ಇದೊಂದು 4-5 ವರ್ಷದಿಂದ ಹಿಂಗೆ ನಿಂತೋಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ರೋಡ್ಗಳ ಕಂಡೀಷನ್ ಏನಿದೆ ಇವೆಲ್ಲ ರೆಡಿ ಮಾಡ್ಕೊಂಡು ಕೇಳಲಿ, ಹಿಂಗೆಲ್ಲ ಇದೆ ಅಪ್ಪ ಅಂತ ಅಂದ್ಬಿಟ್ಟು. ಸೊ ಅದ್ರ ಜೊತೆಗೇನೆ ಮತ್ತೆ ಕೆಲವೊಂದು ಕಿಡಿಗೇಡಿಗಳಿದ್ದಾರೆ ನಮ್ಮ ಆಟೋ ಫೀಲ್ಡ್ ಅಲ್ಲಿ ಕೂಡ. ರೈಲ್ವೆ ಸ್ಟೇಷನ್ ಅಲ್ಲಾಗ್ಲಿ, ಮಾಲ್ಗಳ ಹತ್ರ ಆಗ್ಲಿ, ಬಸ್ ಸ್ಟಾಪ್ ಅಲ್ಲಾಗ್ಲಿ ಸುಮ್ನೆ ಬೇಕಾಬಿಡಿ ಒಂದ್ ಲೆಕ್ಕಾಚಾರದಲ್ಲಿ ಇರೋರು. ಅಂತ ಕಿತ್ತೋಗಿರೋರ್ಗೆ ಏನು ಮಾಡಕ್ ಆಗಲ್ಲ. ಅದು ಅವ್ರಿಗೆ ಬುದ್ಧಿ ಬೇಕು, ಆಯ್ತಾ? ಅವ್ರ ಒಬ್ರಿಂದ ಎಲ್ಲಾರ ಹೆಸರು ಕೂಡ ಹಾಳಾಗ್ತಿದೆ. ಸೊ ನಾವೆಲ್ಲ ಬಂದ್ಬಿಟ್ಟು ಮೀಟರ್ ಹಾಕೊಂಡು ಓಡಿಸ್ತಿದೀವಿ. ಮತ್ತೆ ಅದ್ರ ಜೊತೆಗೆ ನೀವೇ ನೋಡ್ಬೋದು, ಈ ಆನ್ಲೈನ್ ಬಾಡಿಗೆ ಕೂಡ ಹಾಕೊಂತೀವಿ. ಮಿನಿಮಮ್ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ದಿನಕ್ಕೆ ಒಂದು 15, 18, 20 ಟ್ರಿಪ್ ವರ್ಗುನು ಮಾಡ್ತಾ ಇದೀವಿ. ನಾವೆಲ್ಲ ಸರ್ವಿಸ್ ಕೊಡ್ತಾ ಇಲ್ವಾ? ಬರ್ತಾ ಇಲ್ಲ ಹೋಯ್ತಾ ಇಲ್ಲ ಅಂತ ಏನಿಲ್ಲ, ಅದೆಲ್ಲ ಆಗ್ತಿದೆ. ಕೆಲವೊಬ್ರು ಇದಾರೆ, ಏನ್ ಎಲ್ಲಾರು ಅದೇ ತರಾನೇ ಇರ್ತಾರ? ಅದನ್ನೇ ಒಂದು ಸುಮ್ಮನೆ ಸರಿ ಇಲ್ಲ 300 ಕೇಳ್ತಾರೆ, 200 ಕೇಳ್ತಾರೆ. ಅದು ಅಷ್ಟ್ ಕೇಳೋರ್ಗೆ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಆಗ್ತಿದ್ರೆ ನೀವು ಯಾಕೆ ಹೋಗಿ ಪೊಲೀಸಲ್ಲಿ ಒಂದು ಕಂಪ್ಲೇಂಟ್ ಕೊಡಬಾರ್ದು? ಪೊಲೀಸರೇನು ಕಂಪ್ಲೇಂಟ್ ತಗೊಳಲ್ಲ ಅಂತಿದಾರ? ಅದಾಗೋದಿಲ್ಲ ಅವ್ರ ಕೈಯಲ್ಲಂತೂ. ಈ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸುಮ್ನೆ ಬಂದು ಕಮೆಂಟ್ ಹಾಕೋದು, ಅಷ್ಟ್ ಕೇಳ್ತಾರೆ ಇಷ್ಟ್ ಕೇಳ್ತಾರೆ ಅಂತ ಅಂದ್ಬಿಟ್ಟು. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ, ಗಾಡಿ ನಂಬರ್ ಇರುತ್ತೆ, ಕರೆಸ್ತಾರೆ. ಅವ್ರ ಮೇಲೆ ಆಟೋ ಡ್ರೈವರ್ ಮೇಲೆ ಏನ್ ಇದು ಫೈನ್ ಹಾಕ್ಬೇಕು, ರೆಫ್ಯೂಸ್ ಮಾಡಿದ್ರೆ ಫೈನ್ ಹಾಕ್ತಾರೆ. ಇವಾಗೆಲ್ಲ ಆನ್ಲೈನ್ ಕಂಪನಿಗಳಲ್ಲಿ ಅಗ್ರಿಕೇಟರ್ ಕಂಪನಿ ಮುಖಾಂತರವಾಗಿನೇ ಗಾಡಿಗಳು ಓಡ್ತಾ ಇರೋದು. ಯಾರು ಬಂದು ಬುಕಿಂಗ್ ಮಾಡ್ತಾ ಇದಾರೆ ಇಲ್ಲಿ? ಯಾರು ಕೂಡ ಬಂದು ರೋಡಲ್ಲಿ ಕೇಳೋರೇ ಇಲ್ಲ, ಆಟೋ ಬನ್ನಿ ಬರ್ತೀರಾ ಅಂತ ಅಂದ್ಬಿಟ್ಟು. ಸುಮ್ಮನೆ ಏನೋ ಒಂದ್ ಕತೆಗಳು ಹೊಡಿತಾ ಇದಾರೆ, ಮಾತಾಡ್ತಾ ಇದಾರೆ. ಸಣ್ಣದಾಗೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕಿತ್ತು. ಯಾಕೆಂದ್ರೆ ಅವರು ಲಾಯರ್ ಆಗಿದ್ದಾರೆ, ಅವ್ರಿಗೆ ಅದ್ರ ಬಗ್ಗೆ ತುಂಬಾ ನಾಲೆಜ್ ಇರುತ್ತೆ. ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಸುಮ್ನೆ ಬಂದು 18 ಲಕ್ಷ 20 ಲಕ್ಷ 18 ಲಕ್ಷ 20 ಲಕ್ಷ ಅದ್ರ ಬದಲಾಗಿ ರೋಡ್ ಮಾಡ್ಕೊಡಿ ಅಂತ ಅನ್ಬಿಟ್ಟು ಮಾತಾಡ್ಲಿ. ಇವಾಗ RTOಗಳಲ್ಲಿ ಎಷ್ಟೋ ಹಗರಣ ನಡೀತಾವಲ್ವಾ, ಅದ್ರ ಬಗ್ಗೆ ಮಾತಾಡ್ಲಿ. ಅವೆಲ್ಲ ಮಾತಾಡೋದಿಲ್ಲ. ಬರೀ ಏನ್ ಹೇಳಿ, ಈ ಅಮಾಯಕರು ಇರ್ತಾರಲ್ವಾ ಆಟೋ ಡ್ರೈವರ್, ಹೆಂಗೋ ನಮ್ ಜೀವನ ಮಾಡ್ಕೋಬೇಕು, ಹೋಗೋಣ, ಏನೋ ಒಂದು ದುಡಿಬೇಕು, ನಮ್ ಫ್ಯಾಮಿಲಿ ಸಾಕ್ಬೇಕು ಅಂತ ಇರ್ತಾರಲ್ವಾ, ಅಂತವ್ರ ಮೇಲೆ ಮಾತ್ರನೇ ದೌರ್ಜನ್ಯ ಮಾಡೋದು. ಇದು ಏನು ಮಾಡಕ್ ಆಗಲ್ಲ. ಇಂಥ ಜನಗಳು ಇರ್ತಾರೆ. ಇಂಥ ಜನಗಳಿಗೆ ಏನ್ ಹೇಳೋದು? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಿತ್ತು. ಕಾಮನ್ ಸೆನ್ಸ್ ಯೂಸ್ ಮಾಡ್ತಿಲ್ಲ.
ಬರೀ ಫೇಕ್ ಇನ್ಫಾರ್ಮೇಶನ್ ಕೊಟ್ಕೊಂಡು ತಿರ್ಗಾಡ್ತಾ ಇದ್ದಾರೆ. ಹೇಳಿ ಅದು ಎಷ್ಟೋ ಸುಮ್ನೆ ನೋಡೋರು ಕೂಡ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾರೇ ಕೇಳೋರು ಕೂಡ ಯಾವ ಮೆಂಟ್ಲು ಮಾತಾಡ್ತಾರ ಬಿಡ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ, ಸುಮ್ನೆ ಮಾತಾಡ್ತಾವ್ರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಈ ತರ ಇದೆ ಸ್ನೇಹಿತರೆ. ಸುಮ್ನೆ ಹಿಂಗೆ ಏನು ಇಷ್ಟೊಂದು ನೀರ್ ತುಂಬೋಗಿದೆ ಇಲ್ಲಿ, ಏನಾಯ್ತು ಅಂತ ಗೊತ್ತಿಲ್ಲ. ನೋಡ್ಬೋದು, ಇದು ಕಂಡೀಷನ್ ಬೆಂಗಳೂರ್ದು ನೋಡ್ರಿ. ಇವೆಲ್ಲ ರೆಡಿ ಮಾಡ್ಸಿ ಅಂತಂದ್ರೆ ಯಾರು ಬರಲ್ಲ. ಪೈಪ ಏನೋ ಒಡೆದೋಗಿದೆ ಇಲ್ಲಿ ನೋಡಿ. ಇವಾಗ ಇದಕ್ಕೆಲ್ಲ ಮಾತಾಡ್ಲಿ, ಇವೆಲ್ಲ ಮಾತಾಡೋದಿಲ್ಲ. ಈ ಅಮಾಯಕರು ಸಿಗ್ತಾರಲ್ವಾ ಅಂತವ್ರ ಬಗ್ಗೆ ಮಾತ್ರನೇ ಮಾತುಕತೆ ಜಾಸ್ತಿ. ಸೊ ಇಲ್ಲೆಲ್ಲ ಪೈಪ್ ಹೊಡೆದೋಗಿರ್ಬೇಕು, ಏನಾಗಿದೆ ನನಗೆ ಗೊತ್ತಿಲ್ಲ. ಕೇಬಲ್ ಹಾಕೋರು ಬಂದು ಪೈಪ್ ಹೊಡೆದಾಕೊಂಡು ಹೋಗಿದ್ದಾರೆ. ಇದು ಮೋಸ್ಟ್ಲಿ ಕುಡಿಯೋ ನೀರ ಏನೋ ಇದು ಅಂತ ಗೊತ್ತಿಲ್ಲ. ಇದು ಪೈಪ್, ಹೌದು, ಯಾವ್ದೋ ಪೈಪ್ ನ ಹೊಡೆದಾಕಿದ್ದಾರೆ ಇಲ್ಲಿ ಲೆಫ್ಟ್ ಇಂದಾನೆ ಬರ್ತಿರೋದು. ಕುಡಿಯೋ ನೀರು ಪೋಲ್ ಆಗಿ ಹೋಗ್ತಿರೋದು, ಮೋಸ್ಟ್ಲಿ ಕಾವೇರಿ ನೀರು ಅನ್ಕೊಂಡಿದೀವಿ. ಸೊ ಈ ತರದೆಲ್ಲ ಬಂದ್ ಮಾತಾಡ್ಲಿ, ನೋಡೋಣ ರೋಡ್ ಕಂಡೀಷನ್ ಹೆಂಗಿದೆ ಬೆಂಗಳೂರ್ದು, ಇದ್ರ ಬಗ್ಗೆ ಮಾತಾಡ್ಲಿ. ಹಗರಣಗಳಿದಾವಲ್ಲ ಅದ್ರ ಬಗ್ಗೆ ಮಾತಾಡ್ಲಿ. ಸುಮ್ನೆ ನೀವ್ ಎಲ್ಲಿಂದಾನೋ ಬಂದಿದ್ದೀರಾ, ಏನು ಇವ್ರ ಮನೆಯಿಂದನೋ ನಾವು ಬಂದು ತಿಂತಾ ಇರೋದು? ಇವ್ರ ಹತ್ರ ಏನ್ ಬೇಡ್ಕೊಂಡ್ ತಿಂತಾ ಇದೀವಿ, ಇಲ್ಲ ಭಿಕ್ಷೆ ಬೇಡ್ಕೊಂಡ್ ತಿಂತಾ ಇದೀವ? ಗಾಡಿ ಬಂಡವಾಳ ಹಾಕಿದೀವಿ, ಇಲ್ಲಿ ನಾವು ಅದು ಡ್ಯೂಟಿ ಅಂತ ಕೊಡ್ತಿದೀವಿ, ಅಗ್ರಿಕೇಟರ್ ಕಂಪನಿಯಲ್ಲಿ ಅಟ್ಯಾಚ್ ಮಾಡಿದೀವಿ. ಅವ್ರಿಗೆ ಏನೈತೆ ಅವ್ರದ್ದು ಕಮಿಷನ್, ಅವ್ರದ್ದು ಪ್ಲಾಟ್ಫಾರ್ಮ್ ಚಾರ್ಜಸ್ ಏನಿದೆ ಅದನ್ನ ಕೊಟ್ಬಿಟ್ರೆ ನಾವು ಡ್ಯೂಟಿ ಮಾಡ್ತಿರೋದು. ಯಾವನು ಏನು ಪುಕ್ಸಟೆ ಏನು ಕೊಡ್ತಿಲ್ಲ. ಸುಮ್ನೆ ಅನ್ನೆಸೆಸರಿ ಮಾತುಗಳನ್ನ ಮಾತಾಡ್ಕೊಂಡು ಒಳ್ಳೆ ಹುಚ್ಚಾಟನ ನಡ್ಕೊಂತ ಇದ್ದಾರೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಸ್ವಲ್ಪ ಅವರ ವಿಡಿಯೋಗಳಿಗೆ ಹಾಕಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಏನ್ ಹೇಳೋಣ ಹೇಳಿ, ಎಷ್ಟೇ ಹೇಳಿದ್ರು ಕೂಡ ಅಷ್ಟೇನೆ. ಹಾಗೆ RTO ದಲ್ಲಿ ಬಂದ್ಬಿಟ್ಟು 1 ಲಕ್ಷ ಪರ್ಮಿಟ್ ಅಷ್ಟು ಅವೈಲೇಬಲ್ ಇದೆ ಇವಾಗ. ಯಾರೇ ಗಾಡಿ ತಗೊಂಡ್ರು ಕೂಡ ಹೊಸ ಗಾಡಿನ DL ಪರ್ಮಿಟ್ ಮುಖಾಂತರವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಸೊ ಯೋಚನೆ ಮಾಡಿ, ಏನು ಅಷ್ಟು ದಡ್ರ ಅವೈಲಬಿಲಿಟಿ ಇಟ್ಕೊಂಡು ಇದನ್ನ ಪರ್ಮಿಟ್ ಹಾಕೊಂಡೇನೆ ಓಡಿಸ್ತಾರೆ ಅಂತ ಅಂದ್ರೆ ಅವ್ರೇನ್ ದಡ್ರೇನ್ರಿ? ನಾರ್ಮಲ್ ಆಗಿ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ಅದೇನಪ್ಪಾ ಅಂತಂದ್ರೆ, ವಿತೌಟ್ ಪರ್ಮಿಟ್ ಗಾಡಿ ಓಡಿಸಿದ್ರೆ 5,000 ಫೈನ್ ಬೀಳುತ್ತೆ. ಯಾರಿಗೆ 5,000 ರೂಪಾಯಿ ದುಡಿಬೇಕು ಅಂತಂದ್ರೆ 4-5 ದಿನ ಕಷ್ಟ ಪಡ್ಬೇಕು. ಅದು ಬಂದ್ಬಿಟ್ಟು ಯಾರಾದ್ರೂ ಹಂಗಂತ ಅಂದ್ಬಿಟ್ಟು ವಿತೌಟ್ ಪರ್ಮಿಟ್ ಗಾಡಿ ಓಡಿಸ್ತಾರ? ಅವೆಲ್ಲ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಸುಮ್ನೆ ಕಾಮನ್ ಸೆನ್ಸ್ ಯೂಸ್ ಮಾಡ್ದೇನೆ ಏನೇನೋ ಬೈಕ್ ಬಂದಂಗ್ ಮಾತಾಡೋದು, ಆಡಿಟ್ ಮಾಡಿದ್ರೆ ಏನ್ ಸಿಗುತ್ತೆ? ಅವ್ರಿಗೇನೆ ಮುಖದ ಮೇಲೆ ಹೊಡೆದಂಗಿರುತ್ತೆ. ಸೊ ಏನು ಮಾಡಕ್ಕಾಗಲ್ಲ. ಗಾಡಿಗಳು ಶಿಫ್ಟ್ ಅಂದ್ರೆ ಟ್ರಾನ್ಸ್ಫರ್ ಆಯ್ತಾನೆ ಇರ್ತವೆ. ಸೊ ಎಲ್ಲರೂ ಪಕ್ಕ ಡಾಕ್ಯುಮೆಂಟ್ಸ್ ಆಲ್ಮೋಸ್ಟ್ ಇಟ್ಕೊಂಡಿರ್ತಾರೆ, ಯಾರು ದಡ್ರೇನಿಲ್ಲ. ಕೆಲವೊಂದು ಸ್ವಲ್ಪ ಗಾಡಿಗಳು ಮಾತ್ರ ಅಷ್ಟೇನೆ ಗಾಡಿಗಳ ಡಾಕ್ಯುಮೆಂಟ್ಸ್ ಇರಲ್ಲ. ಅವು ಗಾಡಿಗಳು ಬಂದ್ಬಿಟ್ಟು ಔಟ್ಸ್ಕಟ್ ಅಲ್ಲಿ ಅಲ್ಲೆಲ್ಲಾದ್ರೂ ಓಡಿಸ್ಕೊಂತಾರೆ, ಅವ್ರು ಸಿಟಿ ಕಡೆ ಬರೋದೂ ಇಲ್ಲ. ಆಯ್ತಾ? ಅದು ಅವ್ರು ತಿಳ್ಕೋಬೇಕು. ಮತ್ತೆ ತುಂಬಾ ಗಾಡಿಗಳು ಇಲ್ಲಿಂದ ಶಿಫ್ಟ್ ಆಗ್ತಿದೆ ಮೈಸೂರು ಕಡೆ, ಈ ಕಡೆ ಅವಾಗ್ಲೇ ಹೇಳ್ದಂಗೆ ಮಂಡ್ಯ ಕಡೆಗೆ. ಆ ಗಾಡಿಗಳು ಬಂದ್ಬಿಟ್ಟು ಇಲ್ಲಿ ಟ್ರಾನ್ಸ್ಫರ್, ಇದು ಪರ್ಮಿಟ್ ನ ಇಲ್ಲಿ ಸರೆಂಡರ್ ಮಾಡ್ಕೊಂಡಿರ್ತಾರೆ, ಮತ್ತೆ ಇಲ್ಲಿಂದ CC ಎತ್ಕೊಂಡು ಗಾಡಿನ ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ಈ ತರ ಪ್ರೋಸೆಸ್ ಇರುತ್ತೆ. ಮತ್ತೆ ಅದೇ ಯಾವ ಜಿಲ್ಲೆ ಇದಾವೆ, ಅದು ಎಲ್ಲಿಗೆ ಅವ್ರ ಗಾಡಿಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಪರ್ಮಿಟ್ ಯಾವ್ದಾದ್ರು ಹಾಕೊಂಡಿರ್ತಾರೆ. ಇವಾಗ ಎಕ್ಸಾಂಪಲ್ ಮೈಸೂರು ಕೂಡ ಅಷ್ಟೇನೆ. ಮೈಸೂರಿಂದ ಗಾಡಿ ತಂದು ಬೆಂಗಳೂರಿಗೆ ಓಡಿಸ್ಬೇಕು ಅಂದ್ರೆ ಮೈಸೂರು ಪರ್ಮಿಟ್ ನ ಸರೆಂಡರ್ ಮಾಡ್ಬೇಕು. ಮೈಸೂರು ಪರ್ಮಿಟ್ ನ ಸರೆಂಡರ್ ಮಾಡಿ ಬೆಂಗಳೂರಲ್ಲಿ ಗಾಡಿನ ಓಡಿಸ್ಕೋಬಹುದು. ಹಾಗೆ ಮುಂಚೆ ಎಲ್ಲ ಬಂದ್ಬಿಟ್ಟು 2009, 10, 11 ಬಂದ್ಬಿಟ್ಟು ಮಹಾರಾಷ್ಟ್ರ ಗಾಡಿಗಳು ಬೆಂಗಳೂರಲ್ಲಿ ಓಡ್ತಾ ಇದ್ವು, ಆಟೋಗಳು. ಆಯ್ತಾ? ಸೊ ಏನ್ ರೀಸನ್? ಅಲ್ಲಿಂದ ಬಂದು ಗಾಡಿನ ತಗೊಂಡ್ಬಂದು CC ಎತ್ಕೊಬಂದು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಪರ್ಮಿಟ್ ನ ಹಾಕೊಂಡು ಓಡಿಸ್ತಾ ಇದ್ರು. ಆ ಗಾಡಿಗಳು ಎಲ್ಲಿ ಹೋದ್ವು? ಇವು ಬಂದು 3 ವರ್ಷ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನೇನೆ 2010 ಇವಾಗ 2025 ಇಲ್ಲಿವರೆಗೂ ಒಂದು 6 ಗಾಡಿ ಚೇಂಜ್ ಮಾಡಿದೀನಿ. ನಂದೇನೆ 6 ಗಾಡಿ ಚೇಂಜ್ ಆಗಿದೆ. ಸರ್ ರೀಸನ್ ಬಂದ್ ಅಷ್ಟೇನೆ, 3 ವರ್ಷ 2 ವರ್ಷ ಗಾಡಿಗಳು ಪ್ರಾಬ್ಲಮ್ ಆಗಕ್ ಸ್ಟಾರ್ಟ್ ಆಯ್ತವೆ. ಅದಾದ್ಮೇಲೆ ನಮ್ ಕೈಯಲ್ಲಿ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ. ಇಲ್ಲ ಅಂತಂದ್ರೆ ಗ್ಯಾರೇಜ್ ಎಲ್ಲ ಇರ್ಬೇಕು ಅನ್ನೋ ರೀಸನ್ ಏನ್ ಮಾಡ್ತೀವಿ, ಗಾಡಿಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ. ಒಬ್ಬೊಬ್ರು ಚೇಂಜ್ ಮಾಡಕ್ ಆಗಲ್ಲ, ಹಂಗೆ ಸ್ವಲ್ಪ ಗುಡ್ಗಿಸ್ಕೊಂಡ್ ಬಂದಿರ್ತಾರೆ. ಒಬ್ರೊಬ್ರು ಗಾಡಿ ಮೇಲೆ ಸೆಂಟಿಮೆಂಟ್ ಇಟ್ಕೊಂಡಿರ್ತಾರೆ.
ಸೊ ಅದು ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಬಟ್ ಏನಂತ ಅಂದ್ರೆ ಇವಾಗ ಎಕ್ಸಾಂಪಲ್ ಹೇಳಿದ್ನಲ್ಲ, ಇದು ಮಹಾರಾಷ್ಟ್ರ ಗಾಡಿಗಳು ಬೆಂಗಳೂರಲ್ಲಿ ಓಡ್ತಾ ಇತ್ತು, ಪರ್ಮಿಟ್ ಹಾಕೊಂಡ್ರು ಓಡಿಸ್ಬೋದು. ಇವಾಗ ಬೆಂಗಳೂರು ಗಾಡಿಗಳನ್ನ ತಗೊಂಡೋಗಿ ಮೈಸೂರಲ್ಲಿ ಕೂಡ ಓಡಿಸ್ಬೋದು. ಅಲ್ಲಿ ಪರ್ಮಿಟ್ ಹಾಕೊಂಡು ಇಲ್ಲಿ ಬೆಂಗಳೂರು ಪರ್ಮಿಟ್ನ ಬೆಂಗಳೂರಲ್ಲಿ ಸರೆಂಡರ್ ಮಾಡಿ ಅಲ್ಲಿಗೆ ಸಿ ಎತ್ಕೊಂಡೋಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಅಲ್ಲಿ ಪರ್ಮಿಟ್ ಹಾಕೊಂಡು ಅಲ್ಲಿ ಗಾಡಿ ಓಡಿಸ್ಬೋದು. ಇದೇ ತರನೇ ಆಗಿರೋದು. ಸುಮ್ಮನೆ ಒಂದು ಸೆನ್ಸ್ಲೆಸ್ ಆಗಿ ಮಾತಾಡೋದು, 20 ಲಕ್ಷ ಇದೆ 30 ಲಕ್ಷ ಇದೆ ಆಟೋಗಳು ಅಂತ ಹೇಳಿದ್ರೆ ಯಾವನು ಒಪ್ಪೋದಿಲ್ಲ. ಸೊ ಅದ್ರ ಬದಲಾಗಿ ಇವೆಲ್ಲ ಕರೆಕ್ಷನ್ ಮಾಡೋ ಬದಲು ಬೇರೆ ಯಾವ್ದಾದ್ರು ಹೋಗಿ, ಇನ್ನ ಎಷ್ಟೋ ಕೆಲ್ಸಗಳಿದಾವೆ ನಡಿಯಕ್ಕೆ, ಎಷ್ಟೋ ಕರೆಕ್ಷನ್ ಮಾಡಕ್ಕಿದೆ, ಅವೆಲ್ಲ ಮಾಡೋದಿಲ್ಲ. ಸುಮ್ನೆ ಬಂದು ಇಲ್ಲೇ ಮಾತಾಡ್ಬೇಕಲ್ಲ, ಯಾರ ಅಮಾಯಕರು ಸಿಕ್ಕವ್ರೆ, ಈ ಅಂತ ಅಮಾಯಕರ ಮೇಲೆನೆ ಎಲ್ಲ ಜಾಸ್ತಿ ದೌರ್ಜನ್ಯ ಮಾಡೋದು. ಇವಾಗ ಮುಂಚೆ ಮಹಾರಾಷ್ಟ್ರ ಗಾಡಿಗಳು ಎಲ್ಲೂ ಒಂದೂ ಕಾಣಿಸ್ತಾ ಇಲ್ಲಪ್ಪ, ಸ್ಕ್ರಾಪ್ ಆಯ್ತವೆ. ಎಷ್ಟೋ ಡ್ರೈವರ್ಗಳು ತೀರೋಯ್ತಾರೆ, ಎಷ್ಟೋ ಡ್ರೈವರ್ಗಳು ಬಿಟ್ಬಿಟ್ಟಿರ್ತಾರೆ ಫೀಲ್ಡ್ ನ, ಹೊಸಬ್ರು ಬರ್ತಾ ಇರ್ತಾರೆ. ಇದು ಬಂದ್ಬಿಟ್ಟು ಆಟೋ ಫೀಲ್ಡ್ ಅನ್ನೋದು ಒಂದು ಸೈಕಲ್ ಇದ್ದಂಗೆ, ಓಡಿಸ್ತಿರ್ತಾರೆ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೂ ವಯಸ್ಸಾಗುತ್ತೆ. ಎಷ್ಟಂತ ವರ್ಷ ಇದೆ ಒಂದೇ ಪೊಸಿಷನ್ ಅಲ್ಲಿ ಕುತ್ಕೊಂಡು ಓಡಿಸೋದು ಅಂತಂದ್ರೆ ಭಾರಿ ಹಿಂಸೆ ಇರೋಂತ ಕೆಲ್ಸ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಬಾಯಿಗೆ ಬಂದಂಗ್ ಮಾತಾಡೋದು, ಒಂದು ಪಾಪ್ಯುಲಾರಿಟಿ ಪಡ್ಕೊಳಕ್ಕೋಸ್ಕರ. ಸ್ವಲ್ಪ ಮಿಸ್ಟರ್ ಫೇಕ್ ಇನ್ಫಾರ್ಮೇಶನ್ ಕೊಡ್ತಿರೋರು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರವಾಗಿ. ಕಾಮನ್ ಸೆನ್ಸ್ ಅಂತ ಅಂದ್ಬಿಟ್ಟು ಅವ್ರ ವಿಡಿಯೋದಲ್ಲಿ ಒಂದ್ ಕೆಲಸ ಮಾಡಿ, ಯೂಸ್ ಕಾಮನ್ ಸೆನ್ಸ್ ಅಂದ್ಬಿಟ್ಟು ಯಾರು ನೋಡ್ತಿದ್ರೆ ಅವ್ರ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.